ಕರ್ತನ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸುಂದರವಾದ ದಿನದಲ್ಲಿ ಸ್ತುತಿ ಸ್ತೋತ್ರದಿಂದ ದೇವರು ಮಾಡಿದ ಅದ್ಭುತ ಕಾರ್ಯ ನೋಡುತ್ತಾ ದೇವರ ಎಲ್ಲ ಮಹೋದ್ಭಾರಗಳಿಗೆ ಹೃದಯದ ಆಳದಿಂದ ಸ್ತುತಿ ಸ್ತೋತ್ರವನ್ನು ಅರ್ಪಿಸುವಂಥ ಒಂದು ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಈ ದಿನ ತನಕ ಪಡೆದುಕೊಂಡಿರುವಂಥ ಎಲ್ಲ ಆಶೀರ್ವಾದಗಳಿಗಾಗಿ ಹೃದಯದ ಆಳದಿಂದ ಕರೆಗಳನ್ನು ಮೇಲೆಗೆತ್ತಿ ಒಂದು ಸ್ತೋತ್ರ ಹೇಳೋಣ. ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ದೇವರು ಎಷ್ಟು ಒಳ್ಳೆಯವನು. ಆಮೆನ್. ನಾನು ಇಲ್ಲಿ ನಿಂತುಕೊಂಡಿರುವಾಗ ಸುಮಾರು ಈಗ 25 ವರ್ಷ ಆಗಿದೆ. 25 ವರ್ಷ ಆಗಿದೆ. ಆದರೆ ಪಾಸ್ಟರ್ ಸಜ್ಜಿಕುಮಾರು ಆವತ್ತಿರುವ ಹಾಗಿದ್ದಾರೆ. ದಿನಗಳು ಹೋಗ್ತಾ ಅವರು ಸುಂದರಾಗಿದ್ದಾರೆ. ಯಾವ ಬದಲಾವಣೆಗಳು ಇಲ್ಲ. ಅದು ಅವರ ಹೃದಯದಲ್ಲಿ ತುಂಬ ಒಳ್ಳೆತನ ಇದೆ. ಆಮೇಲೆ ದೇವರು ಕೊಟ್ಟ ದರ್ಶನಗಳು ಅದು ಶ್ರೇಷ್ಠವಾಗಿದೆ. ಈ ಥರ ಮಾತಾಡಕ್ಕೆ ಹೋದರೆ ತುಂಬ ಕಾರ್ಯಗಳನ್ನು ಮಾತಾಡಬಹುದು. ಆದರೆ ನಾವು ಮನುಷ್ಯರ ದೃಷ್ಟಿಯಲ್ಲಿ, ನಾನಾಗಲಿ ಪಾಸ್ಟರ್ ಸಜ್ಜಿಕುಮಾರ್ ಆಗಲಿ, ನಾವಾಗಲಿ, ವಿಶೇಷವಾಗಿ ನಾವು ಸತ್ಯವೇದ ಪಾಠಶಾಲೆಯಲ್ಲಿ ಓದಿದ ಸಮಯದಲ್ಲಿ ನಾನು ನನ್ನೇ SBCಯಲ್ಲಿ ನಿಂತಾಗ ನನಗೆ ಹೇಳೋದಕ್ಕೆ ನಾಚಿಕೆ ಇಲ್ಲ. ಆವತ್ತು ಒಂದು ಬೆಲ್ಟ್ ಇಲ್ಲ, ಚಣ ನೂಲು. ಯಾರು ನಂಬುತ್ತಾರೆ? ನೂಲು ಇದರಲ್ಲಿ ಒಂದು ನೂಲು ಹಾಕಿ ಹಂಗೇನು ಹಿಂಗೆ ಹಾಕಿ ಮಾತ್ರ ಇನ್ಸರ್ಟ್ ಮಾಡೋದಿಲ್ಲ. ದೊಡ್ಡ ಬೈಬುಗಳಲ್ಲಿ ಓದ್ತಾ ಇದ್ದೀನಿ, ಶೂ ಇಲ್ಲ, ಆದರೆ ಚಪ್ಪಲಿ. ಆದರೆ ಅಂದಾಗ ಒಂದು ಸನ್ನಿವೇಶದಿಂದ ದೇವರು ನಮ್ಮನ್ನೆಲ್ಲ ಆರಿಸಿಕೊಂಡು ಈ ಬೆಂಗಳೂರು ಪಟ್ಟಣದಲ್ಲಿ ಅನೇಕ ವ್ಯಕ್ತಿಗಳನ್ನು ಮುಟ್ಟುವಂಥ, ಅನೇಕರನ್ನು ಕರ್ತನ ಪ್ರೀತಿಗೆ ನಡೆಸುವಂಥ ಒಂದು ಅದ್ಭುತಕರವಾದ ಸೇವೆ ದೇವರನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರ ಸ್ತೋತ್ರ. ನನಗೆ ಗೊತ್ತಿರುವವರು, ನನ್ನನ್ನು ಗೊತ್ತಿರುವವರು ತುಂಬ ಜನ ಇದ್ದೀವಿ. ಪಾಸ್ಟರ್ ಸಜ್ಜಿಕುಮಾರ್ ಅವರು ತಿಳಿಸಿದ ಹಾಗೆ ಆ ಪ್ರಾರಂಭ ದಿನಗಳಲ್ಲಿ ನಮಗೆ ಬೇರೆ ಏನೂ ಇಲ್ಲ, ಹೋಲಿಕೊಳ್ಳೋದೇನೂ ಇಲ್ಲ. ಆದರೆ ಒಂದು ವಿಷಯ, ಬೇರೆ ಎಲ್ಲ ಕಾರ್ಯಗಳಿಗಿಂತ ನನ್ನ ಜ್ಞಾಪಕದಲ್ಲಿ ಬರುವುದು, ಅವರು ಹೊಸ ಪಾಳ್ಯದಲ್ಲಿ ಇರುವಾಗ ಆ ಎತ್ತರವಾದ ಬಿಲ್ಡಿಂಗ್, ಗಾಳಿ ತುಂಬ ಬೇಗವಾಗಿ ಬರುವಂಥ ಸಮಯಗಳು. ಆದರೆ ಪ್ರತಿ ಒಂದು ಶುಕ್ರವಾರ ಪಾಸ್ಟರ್ ಸಜ್ಜಿಕುಮಾರ್ ಅವರು ನಮ್ಮ BTM ಲೇಔಟಲ್ಲಿ, ಮತ್ತು ಅಲ್ಲಿಂದ ಇನ್ನೊಂದು ಶುಕ್ರವಾರ ನಾವು ಈ ಕಡೆ ಬಂದು, ಆವತ್ತು ಸ್ವಲ್ಪ ಜನ. ಆದರೆ 8 ಗಂಟೆಗೆ ನಾವು ಪ್ರೇಯರ್ ಶುರು ಮಾಡಿದರೆ ಬೆಳಗ್ಗೆ 5 ಗಂಟೆ ತನಕ. ಇವತ್ತು 100 ಜನ ಇರುವಂಥ ಗುಂಪಲ್ಲಿ ಕೂಡ ಇಂದಾಗ ಸಮಯಗಳನ್ನು ಅದು ಭಾಳ ಕಷ್ಟ ಆಗುತ್ತೆ. ಆದರೆ ಆವತ್ತು ಸ್ವಲ್ಪ ಜನ, ಯಾವ ಇಕ್ಕಟ್ಟಿಲ್ಲದೆ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಖಂಡಿತವಾಗಿ ಹೊಸ ಪಾಳ್ಯದಲ್ಲಿ ನಿಂತು ಆ ಪ್ಯಾಸೇಜ್ ನಿಂತುಕೊಂಡು ನಾನು ಕೈ ಚಾಚಿ BTM ಲೇಔಟನ್ನು ಆಶೀರ್ವಾದ ಮಾಡಿದ್ದೇನೆ. ಆಮೇಲೆ ಸೇವಕರನ್ನು ಈ ಕಡೆ, ನಮ್ಮನ್ನು ಆ ಕಡೆ, ಈ ಪಟ್ಟಣದಲ್ಲಿ ದೇವರು ನೆಲೆಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇಲೆ ಬಹಳ ಸುಂದರವಾದ ಸ್ಥಳ, ಬ್ಯೂಟಿಫುಲ್ ಪ್ಲೇಸ್. ಆಮೇಲೆ ಯಥಾರ್ಥವಾಗಿ ನಮ್ಮ ಹೃದಯದಲ್ಲಿರುವಂಥ ಒಂದು ಎನ್ವೈರನ್ಮೆಂಟ್, ಅದಕ್ಕೆ ಎಲ್ಲ ಕ್ರೀಡೆಗಳೆಲ್ಲ ಸೂಪರ್ ಆಗಿದೆ. ನೀವು ಬಹಳ ಧನ್ಯರು. ಆಮೇಲೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಸಹೋದರಿ ಶರಲಿ, ಅವರ ಮಕ್ಕಳು, ಮತ್ತು ಜೊತೆಯಲ್ಲಿ ಸಹಕಾರ ಮಾಡುವಂಥ ಎಲ್ಲ ಸಹೋದರ ಸಹೋದರಿಯರು, ಸಭೆಗರು, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ವಿಶೇಷವಾಗಿ ನಮ್ಮ ಸೆಂಟ್ರಲ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಆಫ್ ಸೌತ್ ಇಂಡಿಯಾ ಅಸೆಂಬ್ಲೀಸ್ ಆಫ್ ಗಾಡ್ ಬ್ಯಾಂಗ್ಳೂರು ಸೌತ್ 2ನೇ ವಿಭಾಗದ ಒಂದು ಪ್ರಾರ್ಥನೆ ಆಶಂಸೆಗಳನ್ನು ಈ ಸಮಯದಲ್ಲಿ ತಿಳಿಸುವುದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಯಲ್ಲಿ ನಮ್ಮ ಕುಟುಂಬ ಅಮೇಜಿಂಗ್ ಗ್ರೇಸ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆ ಇವರ ಪರವಾದ ಒಂದು ಗ್ರೀಟಿಂಗ್ಸ್ ಕೂಡ ತಿಳಿಸುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಪರಿಶುದ್ಧಾತ್ಮನು ನನ್ನ ಹೃದಯದಲ್ಲಿ ಕೊಟ್ಟಂಥ ಕೆಲವೊಂದು ಮಾತುಗಳು ಅತಿ ಬೇಗ ಒಂದು 10 ನಿಮಿಷದಲ್ಲಿ ತಿಳಿಸಿಬಿಟ್ಟು ಪಾಸ್ಟರ್ ಸ್ಟೀವನ್ಸ್ ಅವರು ನಮ್ಮೊಟ್ಟಿಗೆ ಪವಿತ್ರ ಆತ್ಮದಲ್ಲಿ ಮಾತಾಡಲಿಕ್ಕಿದ್ದಾರೆ. ಹಲ್ಲೆಲೂಯ, ಆಮೆನ್. ನಮ್ಮ ದೇವರು ಅದ್ಭುತಗಳು ಮಾಡುವವನಾಗಿದ್ದಾನೆ. ಸ್ತೋತ್ರ. ಆಮೇಲೆ ಇದು ಇಲ್ಲಿ ಒಂದು ವಿಶೇಷ ಕಾರ್ಯ ಆಗಿದೆ. ಅದೆಂದರೆ ಈ ಬಿಲ್ಡಿಂಗಿನ ಮೇಲೆ ಒಂದು ಪ್ರಾರ್ಥನೆಗೋಸ್ಕರವಾಗಿ ಪ್ರತ್ಯೇಕವಾಗಿ ಕಟ್ಟಪಟ್ಟಂಥ ಒಂದು ಬಿಲ್ಡಿಂಗ್ ಒಳಗಡೆ ನಾವು ಇದ್ದೀವಿ. ಆದರೆ ಇದನ್ನು ನಾವು ಆಲಯ ಎಂಬ ಕರೀಬಹುದು, ನಾವು ಕರಿತೀವಿ. ಅದರ ಬಿಲ್ಡಿಂಗ್ ಓನರು ಅದು ಅವರ ಬಿಲ್ಡಿಂಗ್, ಬೇರೆ ಜನರದ್ದು ಬಿಲ್ಡಿಂಗ್. ಆದರೆ ಸತ್ಯವೇದ ಪುಸ್ತಕ ನೋಡುವಾಗ ದೇವರ ಆಲಯವಾಗಿರುವುದು ಬೇರೆ ಯಾವ ವಸ್ತುಗಳಿಂದ ನಿರ್ಮಿಸಲ್ಪಟ್ಟಿರುವಂಥ ಸ್ಥಳಗಳೆಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರ ರಕ್ತದಿಂದ ಆತನು ತನಕ್ಕಾಗಿ ಆರಿಸಿಕೊಂಡಂಥ ಜನರು, ಅಂದರೆ ನಾವೇ ದೇವರ ಆಲಯ. ಹಲ್ಲೆಲೂಯ. ಹಳೆಯ ಒಡಂಬಡಿಕೆಯಲ್ಲಿ ಆಲಯದ ಕುರಿತು, ಆಲಯದಿಂದ ಸಿಕ್ಕುವಂಥ ಆಶೀರ್ವಾದಗಳ ಕುರಿತು ಒಂದು ಕೆಲ ಚಿಂತೆ ಇತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ವ್ಯತ್ಯಸ್ತವಾದ ಚಿಂತೆಗಳಿವೆ. ಆದರೆ ಇವತ್ತು ಒಂದು ದೇವರ ಸನ್ನಿಧಿಯಲ್ಲಿ ಒಬ್ಬ ವ್ಯಕ್ತಿ ಬರುವಾಗ ಆತನಿಗೆ ಸಿಕ್ಕುವಂಥ ಆಶೀರ್ವಾದಗಳು,
ಬಹಳ ಸಿಂಪಲ್ ಆಗಿರುವಂಥ 3 ಆಶೀರ್ವಾದಗಳ ಕುರಿತು ನಾನು ನಿಮಗೆ ತಿಳಿಸಿ ನನ್ನ ಮಾತುಗಳನ್ನು ಮುಕ್ತಾಯಪಡಿಸಿ ಇಷ್ಟಪಡ್ತಾ ಇದ್ದೇನೆ. ದ ಬ್ಲೆಸ್ಸಿಂಗ್ ಫ್ರಮ್ ದ ಹೌಸ್ ಆಫ್ ಗಾಡ್, ದೇವರ ಆಲಯದಿಂದ ಬರುವಂಥ ಆಶೀರ್ವಾದಗಳು. ನಾವು ಯಾಕೆ ದೇವರ ಸನ್ನಿಧಿಯಲ್ಲಿ ಬರಬೇಕು? ಆಮೇಲೆ ಸ್ಥಳ ಏನಾಗಲಿ, ಸಮಯ ಏನಾಗಲಿ, ಆದರೆ ಯಾಕೆ ದೇವರ ಸನ್ನಿಧಿಯಲ್ಲಿ ನಾವು ಬರಬೇಕು? ವಿಶೇಷವಾಗಿ ಭಾನುವಾರ ನಾವು ಸಭೆಯಾಗಿ ಸೇರಿ ಬರ್ತೀವಿ. ಕೆಲವೊಮ್ಮೆ ನಾವು ಬಹಳ ಇಕ್ಕಟ್ಟಲ್ಲಿ ಬರ್ಬೋದು, ಆದರೆ ಒಬ್ಬ ವ್ಯಕ್ತಿ ದೇವರ ಸನ್ನಿಧಿಯಲ್ಲಿ ಬರುವಾಗ ಆತನು ಪಡೆದುಕೊಳ್ಳುವುದಕ್ಕೆ ತುಂಬ ಸಾಧ್ಯತೆ ಇರುವಂಥ 3 ಆಶೀರ್ವಾದ ತುಂಬ ಇದೆ. ಕೀರ್ತನೆ 65 ಅದರ 4ನೇ ವಾಕ್ಯ, Psalms 65 verse 4. தமிழில் நான் ஓதி கன்னடத்தில் ஓதுறி. உம்முடைய பிராகாரங்களில் வாசமாக இருக்கும்படி நீ தெரிந்து கொண்டு சேர்த்து கொள்ளுகிறவன் பாக்கியவான். உம்முடைய பரிசுத்த ஆலயமாகி உமது வீட்டின் நன்மையினால் திருப்தியாகுவோம். ಕನ್ನಡದಲ್ಲಿ ಓದ್ರಿ. ನಿಮ್ಮ ಅಂಗಳದಲ್ಲಿ ವಾಸಿಸುವುದಕ್ಕೋಸ್ಕರ, ನಿಮ್ಮ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ಕರೆಗಳು ಮೇಲಕ್ಕೆ ತಿಳಿದು ನಾನು ಧನ್ಯನು. ಆಮೇಲೆ ಆತನ ಅಂಗಳದಲ್ಲಿ. ಈಗ ನೀವು ನೋಡ್ರಿ, ನನಗೆ ತುಂಬಾ ವಿಷಯಗಳು ಮಾತಾಡಬಹುದು, ಸ್ವಲ್ಪ ಗಮನ ಕೊಡ್ರಿ. ಒಂದು 10 ನಿಮಿಷ. ಅಲ್ಲಿ ಹಳೆಯ ಒಡಂಬಡಿಕೆ ಕಾಲದಲ್ಲಿ ದೇವರ ಸಾನ್ನಿಧ್ಯ ಇದ್ದಂತ ಸ್ಥಳದ ಹೆಸರು ಧರ್ಮೋಪದೇಶ, ಏನೋ ಅದು ದೇವರ ಮಂಜುಷ, ದೇವರ ಗೂಡಾರ. ದೇವರ ಗೂಡಾರದಲ್ಲಿ 3 ಭಾಗ ಇತ್ತು. ಒಂದು ಆ ಅಂಗಳ, ಔಟ್ಸೈಡ್, ಔಟರ್ ಕೋರ್ಟ್, ಅದಕ್ಕೆ ತಮಿಳಲ್ಲಿ ಪ್ರಾಗಾರ, ಮತ್ತೆ ಪರಿಶುದ್ಧ ಸ್ಥಳ, ಅದಾದ ಮೇಲೆ ಅಧಿಪರಿಶುದ್ಧ ಸ್ಥಳ. ಈಗ ಕೀರ್ತನೆಕಾರನು ಬರೆಯುವಾಗ ಬರ್ತಾನೆ, ಎಲ್ಲಿ ಕುತ್ಕೊಳ್ಳುವುದು ಬಹಳ ಧನ್ಯತೆ. ಎಲ್ಲಿ ಕುತ್ಕೊಳ್ಳುವುದು? ಅಂಗಳದಲ್ಲಿ, ಅಂದ್ರೆ ಅಲ್ಲಿ ಬಾಗಿಲ ಹತ್ರ. ಈ ಬಾಗಿಲ ಹತ್ರ ಕುತ್ಕೊಳ್ಳುವುದೇ ಧನ್ಯರಂದ್ರೆ, ಅಂದ್ರೆ ಇನ್ನೂ ಪರಿಶುದ್ಧ ಸ್ಥಳ ಇದೆ. ಅಲ್ಲಿ ಬರುವುದಕ್ಕೆ ಎಲ್ಲರಿಗೂ ಕಾಲಾವಕಾಶ ಇಲ್ಲ. ಅಲ್ಲಿ ಬರುವುದಕ್ಕೆ ಬರೋ ಲೇಬರಿಗೆ ಮಾತ್ರ. ಇನ್ನು ಪರಿಶುದ್ಧ ಸ್ಥಳ ಬಿಟ್ಟು ಇನ್ನೊಂದು ಸ್ಥಳ ಇದೆ, ಅದಕ್ಕೆ ಅಧಿಪರಿಶುದ್ಧ ಸ್ಥಳ. ಈ ಅಧಿಪರಿಶುದ್ಧ ಸ್ಥಳದಲ್ಲಿ ಲೇಬರಿಗೂ ಬರೋಕ್ಕಾಗುವುದಿಲ್ಲ, ಬರೋ ಆರೋನ ಕುಟುಂಬದವರಿಗೆ ಮಾತ್ರ. ಅಲ್ಲೇ ಲೂಯ್ಯ. ಅದೇ ಕೀರ್ತನೆಗಳು ಹೇಳ್ತಾನೆ, ದೇವರ ಆಲಯದ ಬಾಗಿಲಂಡೆ ಕುತ್ಕೊಳ್ಳುವುದೇ ಧನ್ಯತೆ, ಶ್ರೇಷ್ಠತೆ. ನಾನು ಹೇಳ್ತೀನಿ, ದೇವರು ಅಂಗನ ನಮ್ಮನ್ನು ಕೃಷಿರೋದು. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ತನ್ನ ಜೀವ ನಮಗಾಗಿ ನೀಡಿದಾಗ, ಆಮೇಲೆ ಸ್ತೋತ್ರ, ಆ ಆಲಯದನ್ನು, ಪರಿಶುದ್ಧ ಸ್ಥಳವನ್ನು, ಅಧಿಪರಿಶುದ್ಧ ಸ್ಥಳವನ್ನು ಪ್ರತ್ಯೇಕಿಸಿದ ಆ ಪರದ ಎಡಾಗಿ ಅದು ಸಿಳಲ್ಪಟ್ಟಿತು. ಮತ್ತೆ ಈಗ ನಮಗೆ ತಂದೆ ಎಂದು ಕೂಗುತ್ತಾ ಯಾವಾಗಲೂ ಬೇಕಂದ್ರು ದೇವರ ಸನ್ನಿಧಿಯಲ್ಲಿ ಬರುವಂತೆ ನಾವು ಧನ್ಯರು ಅವರಿಗಿಂತ. ಹಲ್ಲೆಲೂಯಾ, ಅದು ಧನ್ಯರು. ಮತ್ತೆ ಹೇಳ್ತಾನೆ, ದೇವರ ಆಲಯದಲ್ಲಿ ತುಂಬಾ ಆಶೀರ್ವಾದಗಳಿವೆ. ಆಮೇಲೆ உம்முடைய பரிசுத்த ஆலயமாகிய உமது வீட்டின் நன்மை. இந்த இடத்துல நன்மை உள்ள இடம். பக்கದಲ್ಲಿ ಇರುವವರೇ ಕೈಗೊಟ್ಟು ಹಿಡಿದು ಒಳ್ಳೆ ಆಶೀರ್ವಾದ ಇರುವ ಸ್ಥಳ. ಹೌದು. ಸ್ತೋತ್ರ. ರಾಮ ಕಥ ರಬ. ನನಗೆ ಕೆಲವು ಈ ತರ, ಈಗ ಈ ಸಭೆ ಹೆಂಗಿದೆ, ಕೆಲವು ವರ್ಷಗಳ ಹಿಂದೆ ನಾನು ಇಲ್ಲಿ ಬಂದಿಲ್ಲ, ಆ ಕಡೆ ಪೊಂಗಸಂದ್ರ BTM ಮಿಲೆಟಿಂದ ಹೆಂಗೋ ಪರಿಶುದ್ಧಾತ್ಮನು ಒಂದು ಪ್ರೇರಣೆ ಕೊಟ್ಟಾಗ ಗಾಡಿ ಏನೂ ಇಲ್ಲ, 2 ವೀಲರಲ್ಲಿ ಏನೂ ಇಲ್ಲ, ನಡ್ಕೊಂಡು ಸುಮಾರು 3-4 ಕಿಲೋಮೀಟರ್ ಹಾಕೊಂಡು ಒಂದು ಸಹೋದರಿ ನೋಡಕ್ಕೆ ಬಂದಾಗ, ಅವ್ರ ಫ್ಯಾನಲ್ಲಿ ಅವರ ದುಪ್ಪಟ್ಟ, ಆ ಶಾಲ್ ಹಾಕಿಬಿಟ್ಟು ಏನು ತೂಕು ಮಾಡೋಕ್ಕೆ, ನೆನೆ ಹಾಕೋಕ್ಕೆ ಅವರು ಸ್ಟೂಳಲ್ಲಿ ನಿಂತ್ಕೊಂಡಿದ್ದಾರೆ. ನಾನು ಬಾಗಿಲು ಮುಟ್ಟಿದಾಗ ಅವರು ಬಾಗಿಲು ತೆರೆದು ಕೊಟ್ಟರು. ಹೋಗಿದಾಗ ಶಾಲ್ ಅಲ್ಲಿದೆ, ಅವ್ರು ನಿಂತ್ಕೊಂಡಿದ್ದಾರೆ. ನಾನು ಹೇಳಿದೆ, ಯಾಕೆ ಏನು ಮಾಡ್ತಿದ್ದಾರೆ ಮಾಸ್ಟರ್? ಜೀವನ ಸಾಕಾಯಿತು, ಇನ್ನು ಬಾಳುವುದಕ್ಕೆ ನನಗೆ ಇಷ್ಟ ಇಲ್ಲ, ಈ ಶಾಪ ತುಂಬಿದ ಬಾಳು ನನಗೆ ಏಕೆ? ಅವರು ಆವತ್ತು ತನ್ನ ನೋಡಿ ಇಲ್ಲಿ ಕಟ್ಟೆ, ನೀವು ದೇವರ ವಾಕ್ಯವನ್ನು ಸನ್ಮಾನಿಸಬೇಕು, ಅದು ಮಾತಾಡೋರಿಗೆ ಗೌರವ ಕೊಡಬೇಕು. ಇಲ್ಲಿ ನೋಡ್ರಿ, ನಾನು ಹೇಳಿದ 10 ನಿಮಿಷ. ಆಮೇಲೆ ಹಂಗೇನೆ ಸ್ತೋತ್ರ. ಇವತ್ತು ನನ್ನ ಬಾಳು ನಾನು ಮುಗಿಸಲೇಬೇಕು. ನಿಜ ಹೇಳ್ತಾ ಇದ್ದೀನಿ. ಅವತ್ತು ಫೋನ್ ಇಲ್ಲ, ಏನೂ ಇಲ್ಲ, ಆದರೆ ದೇವರ ಆತ್ಮನ ಪ್ರೇರಣೆ ನನಗೆ ಕೊಟ್ಟರು. ನಾನು ಬೇಗ ಅವರ ಮನೆಗೆ ಬಂದಾಗ ಅವರು ಸ್ಟೂಲಲ್ಲಿ ನಿಂತುಕೊಂಡಿದ್ದಾರೆ. ನೆನೆ ಹಾಕಿ ಅವ್ರು ತೀರಬೇಕು. ಸ್ತೋತ್ರ. ಅವರ ಆಲಯಕ್ಕೆ ಬಂದರು.
ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡರು, ದೀಕ್ಷಾಸ್ನಾನ ಮಾಡಿದರು. ಅಂದರೆ ತಪ್ಪಾದ ರೀತಿಯಲ್ಲಿ ಮನೆಗೆ ಗೊತ್ತಿಲ್ಲದೆ ಒಬ್ಬ ಪುರುಷನ ಜೊತೆಯಲ್ಲಿ ಜೀವನ ಶುರು ಮಾಡಿದರು. ಅವರು ವಾಗ್ದಾನ ಮಾಡಿದನು, ಖಂಡಿತವಾಗಿ ನಾನು ನಿಮ್ಮನ್ನು ಮದುವೆ ಮಾಡಿದ್ದೀನಿ, ಆದರೆ ಮಕ್ಕಳಾಯಿತು, ಈಗ ಇಕ್ಕಟ್ಟು, ಅವಮಾನ. ನಾನು ಹೇಳ್ತೀನಿ, ಎಂಥದ ಸಮಯಗಳಲ್ಲಿ ಆ ಸ್ತೋತ್ರ ದೇವರ ಸನ್ನಿಧಿಯಲ್ಲಿ ಬರುವಾಗ ಅಲ್ಲೊಂದು ಬಿಡುಗಡೆ ಇದೆ. ಮೊದಲನೇದಾಗಿ ದೇವರ ಆಲಯದಲ್ಲಿ ಬರುವಾಗ ನಮಗೆ ಸಿಕ್ಕುವಂಥ ಆಶೀರ್ವಾದ ಒಂದು, ನಾವು ಸಂತೈಸಲ್ಪಡ್ತೀವಿ. ಯು ವಿಲ್ ಬಿ ಕಂಫರ್ಟೆಡ್ ವೆನ್ ಯು கம் டு த பிரசன்ஸ் ஆஃப் காட். நீங்கள் தேவனுடைய ஆலயத்தில் வரும்போது ஆறுதல் அடைவீர்கள். ஹalleluya. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದನು, ಹೊರೆ ಹೊತ್ತುವವರೇ, ಕಷ್ಟಪಡುವವರೇ, ನೀರೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನೀವು ಹೋಗು 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 ಎಂದು ಹೇಳುವಂತ ಲೋಕದಲ್ಲಿ ಬಾ ಬಾ ಎಂದು ಕರೆಯುವುದು ಯೇಸು ಕ್ರಿಸ್ತನು ಮಾತ್ರ. ನಿಮಗೆ ಕಷ್ಟಗಳು, ನಿಮಗೆ ಇಕ್ಕಟ್ಟುಗಳು, ನಿಮಗೆ ಕಣ್ಣೀರುಗಳು, ಸೋಲಿನ ಅನುಭವದಲ್ಲಿ ನೀನು ಹತ್ತು ಹೋಗುವಾಗ ನೀವು ಯಾವ ಸ್ಥಳದಲ್ಲಿ ಹೋದರೂ ಕೂಡ ನೋವಿನ ಮೇಲೆ ನೋವು ಬರುವುದು ಹೊರತು ನಿಮ್ಮ ನೋವು ನೀಗಿ ಹೋಗುವುದಿಲ್ಲ. ಆದರೆ ದೇವರ ಆಲಯದಲ್ಲಿ ಬರುವಾಗ ನಿಮ್ಮ ನೋವುಗಳು, ನಿಮ್ಮ ಕಣ್ಣೀರು ಒರೆಸಲ್ಪಡುತ್ತದೆ. ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದ ಹಾಗೆ ನೋವುಗಳನ್ನು ತೆಗೆದುಹಾಕ್ತಾನೆ. ಆತನು ನಮ್ಮನ್ನು ಸಮಾಧಾನ ಕೊಟ್ಟು ಕಲಿಸುತ್ತಾನೆ. ಹಲ್ಲೆಲೂಯ. ಸತ್ಯವೇದ ಪುಸ್ತಕದಲ್ಲಿ ಸಮುವೇಲನ ಪುಸ್ತಕ 1ನೇ ಅಧ್ಯಾಯದಲ್ಲಿ ಹನ್ನ ಎಂಬ ಒಬ್ಬ ಸ್ತ್ರೀಯ ಕುರಿತು ನಾವು ಓದುತ್ತೀವಿ. ಆಕೆಯು ಬಹಳ ಬೆಕ್ಕು ದುಃಖ ಇದ್ದಂತ ಸ್ತ್ರೀ. ಆತನು ಆಲಯದಲ್ಲಿ ಬರ್ತಾಳೆ. ಅಲ್ಲಿ ಇರುವಂತ ಯಾಜಕರು ಆಕೆಯ ಬಾಯನ್ನು ನೋಡ್ತಾ ಇದ್ದಾರೆ. ಈಕೆಯು ಏನೋ ಕುಡಿದಿದ್ದಾಳೆ, ಮದ್ಯಪಾನ ಮಾಡಿದ್ದಾಳೆ. ಯಾಕಂದ್ರೆ ಶಬ್ದ ಏನೂ ಇಲ್ಲ, ತುಟಿಗಳು ಮತ್ತೆ ಹಿಂಗೆ ಚಲಿಸುತ್ತದೆ. ಯಾಕೆ ಇದ್ದಾಗ ಒಂದು ರೀತಿಯಲ್ಲಿ ಕುತ್ಕೊಂಡಿದ್ದೀರಾ ಸ್ತ್ರೀಯೇ? ಆಕೆ ಹೇಳಿದ್ರು, ಹೇಳಿದ್ರು, ಯಜಮಾನನೇ ಹಂಗಲ್ಲ ತಪ್ಪ ಅನಿಸ್ಬೇಡ, ನಾನು ಬಹು ದುಃಖ ಇರುವಂತ ಸ್ತ್ರೀ, ನಾನು ರೊಂಬ ಬಹು ಪೀಡಿತೆಗಳು. ಆಮೇನ್, ಪ್ರೈಸ್ ದ ಲಾರ್ಡ್, ಆಮೇನ್. ಅದನ್ನ ಇದನ್ನ ವಾಕ್ಯ ಯಾರು ಹೋದ್ರೆ ಬೇಗ ಕನ್ನಡದಲ್ಲಿ 1 ಸಮುವೇಲನು 1ನೇ ಅಧ್ಯಾಯ 15ನೇ ವಾಕ್ಯ. அதற்கு அன்னாள் பிரதியுத்தரமாக, அப்படியல்ல என் ஆண்டவரே, நான் மனக்லேசமுள்ள ஸ்திரீ, நான் திராட்சரசமாகலும் மதுவாகலும் குடிக்கவில்லை. நான் கர்த்தருடைய சந்நிதியில் என் இருதயத்தை ஊற்றிவிட்டேன். கர்த்தருடைய சந்நிதிಯಲ್ಲಿ ಓದಿ ಬೇಗ ಓದ್ರಿ ಕನ್ನಡದಲ್ಲಿ. ಸ್ವಾಮಿ ಆಗಲ್ಲ, ನಾನು ಬಹು ದುಃಖ ಪೀಡಿದಳು. ದ್ರಾಕ್ಷರಸವನಾಗಲಿ ಬೇರೆ ಯಾವ ಮದ್ಯವನಾಗಲಿ ಕುಡಿದವನಲ್ಲ. ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ. ಆಮೇನ್. ಮನೆಯಲ್ಲಿ ಕಷ್ಟ, ಮನೆಯಲ್ಲಿ ನೋವು, ಮನುಷ್ಯರು ಚುಚ್ಚಿ ಮಾತಾಡುತ್ತಾ ಇದ್ದಾರೆ. ಆಕೆಗೆ ತಡೆಯಕ್ಕೆ ಆಗಲಿಲ್ಲ. ಕೊನೆಯಲ್ಲಿ ದೇವರ ಆಲಯದಲ್ಲಿ ಬಂದಳು, ದೇವರ ಸನ್ನಿಧಿಯಲ್ಲಿ ಬಂದಳು. ದೇವರ ಸನ್ನಿಧಿಯಲ್ಲಿ ಬಂದು ಆಕೆಯು ತನ್ನ ಹೃದಯವನ್ನು ಸುರಿಸಿಬಿಟ್ಟಳು. ದೇವರ ಸನ್ನಿಧಿಯಲ್ಲಿ ಬರುವಾಗ ನನಗೆ ಏನು ಸಿಕ್ಕುತ್ತದೆ? ಕೆಲವರಿಗೆ ತಪ್ಪಾದ ಚಿಂತೆ ಇದೆ. ಅಲ್ಲಿ ಹೋಗಬೇಡ, ಅಲ್ಲಿ ಹೋದ್ರೆ ಹಿಂಗಾಗುತ್ತೆ ಹಂಗಾಗುತ್ತೆ. ನಾವಾಗ ಮಾಡುವುದಿಲ್ಲ. ತಪ್ಪ ಅಲ್ಲಿ ಹೋದ್ರೆ ಏನು ಸಿಕ್ಕಿತ್ತು? ನಾನು ಕೆಲಸ ಮಾಡುತ್ತಾ ಇದ್ದ ಸ್ಥಳದಲ್ಲಿ ಇದ್ದಂಥ ಈ ಓನರ್ MD ಹೇಳಿದ್ರು, ಸಂತೋಷ್, ನೀವು ಹಂಗೆ ಹೋಗ್ತಾ ಇದ್ರಲ್ಲ, ಅವ್ರು ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 25,000 ಕೊಟ್ಟಿದ್ದಾರೆ. ನನಗೆ 25,000 ಕೊಟ್ಟಿಲ್ಲ. ಇಲ್ಲಿ ಬಂದರೆ ನಾವು ನಿಮಗೆ ಕೊಡುವುದಿಲ್ಲ, ನೀವು ಕೊಟ್ಟು ಸೇವೆಯನ್ನು. ಹೌದು, ಹಂಗನೆ ನಾವು ಕೊಡೋದಿಲ್ಲ. ನೀವು ಕಷ್ಟದಲ್ಲಿದ್ದರೆ ನಾವು ಸಭೆಯಾಗಿ ಏನಾದರೂ ಮಾಡ್ಬೋದು. ಮತ್ತೆ ನೀವು ರಕ್ಷಣೆ ಹೊಂದಿದ್ದೀರಾ, ನಮಗೆ ಬಹಳ ಜವಾಬ್ದಾರಿ ಇದೆ. ಇನ್ನು ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳದ, ರಕ್ಷಣೆ ಹೊಂದದ ಜನರಿದ್ದಾರೆ. ಅವರ ಗತಿ ಏನು? ನಾಳೆ ಅವರು ಸತ್ತೋದ್ರೆ ಎಲ್ಲಿ ಹೋಗುತ್ತಾರೆ? ಅವರಿಗೆ ಸುವಾರ್ತೆ ಸಾರಬೇಕು. ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋಗಬೇಕು. ಪಾಸ್ಟರ್ ಸಜ್ಜಿಕುಮಾರ್ ಈ ಕಡೆ ಬಂದಾಗ ಅವರಿಗೆ ಖರ್ಚಿರುತ್ತು. ಸುಮ್ಮನೆ ಹಿಂಗೆ ನಾವು ಏನು ಹೇಳೋದು, ಬಾಯಿ ಬಳಿಗೆ ಗಾಳಿಯನ್ನು ನುಂಗಿಬಿಟ್ಟು ಜೀವನ ಮಾಡೋಕ್ಕಾಗುತ್ತಾ? ಇಲ್ಲ, ಖರ್ಚುಗಳಿದೆ. ಅಂದರೆ ಅದಿದೆ, ಅದು ನಾವು ಕೊಡಬೇಕು. ಆದರೆ ಒಬ್ಬ ವ್ಯಕ್ತಿ ದೇವರ ಆಲಯದಲ್ಲಿ ಬರುವಾಗ, ನನಗೆ ಈ ಮಾತು ಮಾತಾಡ್ತಿರುವಾಗ ಜ್ಞಾಪಕದಲ್ಲಿ ಬರುವುದು, ಸ್ತೋತ್ರ, ನನ್ನ ಮಗಳು ಬೆದನಿ ಸ್ಕೂಲಲ್ಲಿ ಓದ್ತಾ ಇದ್ರು. ಬೆದನಿ ಸ್ಕೂಲಲ್ಲಿ ಅಂದರೆ ನಮ್ಮದು ಮನೆ ಬಂದು 2nd ಫ್ಲೋರು, 2ನೇ ಮಾಡಿಯಲ್ಲಿ. ಆ ಸ್ಕೂಲ್ ಬಂದು ಸ್ವಲ್ಪ ದೂರ, ಒಂದು 100 ಮೀಟರ್ ದೂರದಲ್ಲಿ ಅದನ್ನು ಇಳಿಸ್ತಾರೆ. ಆಮೇಲೆ ಆಕೆಯು ಅಷ್ಟು ಪುಸ್ತಕಗಳು ಎಲ್ಲ ಎತ್ಕೊಂಡು ಹಿಂಗೆ ಬರ್ತಾಳೆ. ಏನು ಬರೋ LKG ಮಗು ಬರುವಾಗ ಹಿಂಗೆ ಬರ್ತಾಳೆ. ಆಗ ನಾನು ಮೇಲೆ ಮಾಡಿಯಿಂದ ನೋಡುತ್ತಾ ಇರುವಾಗ ಆಕೆಯು ಬೆಸಿ ಇಳಿದು ನಡೀತಾ ಬರ್ತಾಳೆ. ಅಲ್ಲಿ ಆಕೆಯು ಅಲ್ಲಿಂದ ನನ್ನ ನೋಡುವುದು, ನಾನು ಇಲ್ಲಿಂದ ಅಲ್ಲೇ ನೋಡೋದು. ಒಂದು ವೇಳೆ ಆಕೆ ಚಿಂತೆ ಮಾಡಿರೋದು, ಅಪ್ಪ ಈಗ ಇಳಿದು ಬಂದು ನನ್ನನ್ನು ಸಹಾಯ ಮಾಡ್ತಾ ಇರುತ್ತೆ. ನನ್ನ ಮನಸ್ಸು, ಪರವಲ್ಲ ಮಗಳೇ, ನೀನು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಇದನ್ನು ಭಾರನ್ನು ಗೊತ್ತೋದಕ್ಕೆ ಕಲಿದುಕೋ. ಆದರೆ ಎಲ್ಲ ಮೆಟ್ಟಲೆತ್ತಿ ಆಕೆಯ ಮೇಲೆ ಬರುವಾಗ ನಾನು ಆಕೆಯು ನೋಡಿ, ಅಯ್ಯೋ ಮಗಳೇ ಸೋಫಿಯಾ, ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಹೇಗೆ ಲಿಟಲ್ ಟಿಂಗಲ್ ಲಿಟಲ್ ಸ್ಟಾರ್ ಅದು ಹಾಡು, ಅದು ಏನು ನಾನು ಮಾತಾಡೋದಿಲ್ಲ ಅವ್ರ ಹತ್ರ.
ಇವತ್ತು ನಮ್ಮ ಸ್ನೇಹಿತರು ಶಾಲೆಗೆ ಬಂದರ ಟೀಚರ್ ಏನು ನಿಮಗೆ ಹೊಸದಾಗಿ ಕಲಿಸಿಕೊಟ್ಟಿದ್ದಾರೆ, ಅದು ಏನು ಮಾತಾಡೋದಿಲ್ಲ. ನಾನು ಮೊದಲು ಮಾಡುವುದು ಆಕೆಯ ಆ ಭಾರವನ್ನು ತೆಗೆದುಹಾಕುವುದು. ನಾನು ಅಪ್ಪನಾಗಿದ್ದರೆ ನನ್ನ ಮಗಳು ಆ ಭಾರವನ್ನು ಹೊತ್ತುಕೊಂಡು ಬರುವಾಗ ಆಕೆಯಿಂದ ತೆಗಿತೀನಿ. ಯೇಸುವಿನ ಸನ್ನಿಧಿಯಲ್ಲಿ ನೀನು ಬರುವಾಗ ದೇವರು ನಿಮ್ಮ ಮೊಹ ನೋಡಿ, ಎಲ್ಲಿಂದ ಬರ್ತಾ ಇದ್ದೀರಾ, ನೀನು ಊಟ ತಿಂದಿದ್ದೀರಾ, ಏನು ನಾಷ್ಟ ತಿಂದಿದ್ದೀರಾ, ಇದು ಏನು ಕರೆ ದೇವರು ಬಿಡುವುದಿಲ್ಲ. ನೀನು ಹೊತ್ತುತ್ತಾ ಇರುವ ನೋವನ್ನು ನೀಗಿಸುವುದು ಆತನ ದೊಡ್ಡ ಕೆಲಸ. ದೇವರ ಸನ್ನಿಧಿಯಲ್ಲಿ ನೀನು ಒಡೆದೋಗ ಪಾತ್ರವಾಗಿ ಬರುವುದು, ನೊಂದು ಇನ್ನು ಬೇರೆ ಯಾವ ಗತಿ ಇಲ್ಲ ಎಂದು ಬರುವಾಗ ದೇವರು ಮೊದಲು ನಿಮಗೆ ಸಮಾಧಾನವನ್ನು ಕೊಡ್ತಾನೆ. ஆமென். ಅಲ್ಲಿ நில்லு, நமக்கு ಮುಂದೆ ಸಮಯವಿಲ್ಲ. ஆமென். நீங்கள் உடைந்த பாத்திரமாக தேவ சமூகத்தில் வருவீர்கள். வந்து உட்கார்ந்து உங்களுடைய இதயத்தின் வேதனைகளை ஊற்றி விடும் பொழுது கர்த்தர் வேதனையை மாற்றி சமாதானத்தை தந்து உங்களுக்கு ஆறுதல் தந்து அனுப்புவார். வாக்கிய இதே. ஆமென். அதுக்கு பிறகு அவருடைய முகம் வாடி போகவில்லை, அதினுಶೇಷ ಅವರ ಮುಖ ವಾಡಿ போயிಲ್ಲ. ஹalleluya. ಅದನ್ನ ವಾಕ್ಯ ಬೇಕು ಹೋದ್ರಿ. 12 ಹನ್ನೆರಡು ಎಳೆಗೆ ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವು ಕಾಣಲಿಲ್ಲ. ಆಮೇಲೆ ಆಕೆಯ ಮುಖದಲ್ಲಿ ದುಃಖ ಯಾವ ಮೇಲೆ? ಆಲಯದಲ್ಲಿ ಬಂದು ಕುತ್ಕೊಂಡು ಪ್ರಾರ್ಥನೆ ಮಾಡಿದ ಮೇಲೆ, ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ ನಂತರ ದುಃಖ ನೀಗಿ ಹೋಯಿತು. ಆಲಯದ ನನ್ಮೈ, ಆಲಯದಲ್ಲಿ ಬರುವಾಗ ಸಿಗುವಂತ ಮೊದಲನೇ ಆಶೀರ್ವಾದ ನಿಮಗೆ ಸಮಾಧಾನ. ನಿಮಗೆ ರೋಗ ವಾಸಿ ಆಗಬಹುದು, ಆಗಿರ್ಬೋದು. ನೀವು ಲೋನಲ್ಲಿ ಎತ್ಕೊಂಡು 50 ಲಕ್ಷ ಲೋನ್ ಎತ್ಕೊಂಡು ನೀವು ಊರು ಬಿಟ್ಟು ಹೋಗೋದಕ್ಕಾಗಿ ಹೋಗುತ್ತಾ ದಾರಿಯಲ್ಲಿ ಬಂದು ಪ್ರಾರ್ಥನೆ ಮಾಡುವುದು. ಈಗ ನಿಮ್ಮ ಲೋನನ್ನು ನಾವು ಕೊಡುವುದಿಲ್ಲ, ಆದರೆ ಸಾವು ಬೇಡ, ನಿನ್ನ ಬದುಕು ಇದು ಮುಕ್ತಾಯ ಅಲ್ಲ, ಇನ್ನೂ ಬಾಳಿದೆ. ದೇವರು ನಿಮಗೆ ಧೈರ್ಯ ಕೊಟ್ಟು ಸಮಾಧಾನ ಕೊಡ್ತಾನೆ. ಹಲ್ಲೆಲೂಯಾ. ಎರಡನೇದಾಗಿ ನಾನು ಚಿಂತೆ ಮಾಡುವುದು, ನಮ್ಮ ನಂಬಿಕೆಯನ್ನು ದೇವರು ಬಲಪಡಿಸುತ್ತಾನೆ. ಹಲ್ಲೆಲೂಯಾ. ನಾವು ಎಷ್ಟು ಚಪ್ಪಾಳೆ ತಟ್ಟಿ ಹಾಡಿದ್ರು, ಎಷ್ಟು ಪಾಸ್ಟರ್ ಆಗಲಿ ವಿಶ್ವಾಸಿಗಳಾಗಲಿ, ನಾವೆಲ್ಲರೂ ಮನುಷ್ಯರೇ. ನಮ್ಮ ನಂಬಿಕೆ ಜೀವನದಲ್ಲಿ ಏರುಪೇರುಗಳಿವೆ. ಇವತ್ತು ನಾವು ಭಾನುವಾರ 2-3 ಹಾಡಲೆಲ್ಲ ಹಾಡಿ ಸಂತೋಷವಾಗಿದ್ದೀವಿ. ನಾಳೆ ಎಂದಾಗ ಸಮಸ್ಯೆ ನಮಗೆ ಬರೋದು ಹೇಳಕ್ಕಾಗುವುದಿಲ್ಲ. ಕೀರ್ತನೆ 73 ಸಾಂಗ್ 73 ಅದು ಆಸಾಬ್ ಎಂಬ ಒಬ್ಬ ಭಕ್ತನು ಬರೆದಿರುವುದು. ಆಸಾಬ್ ಯಾರು? ಆಲಯದಲ್ಲಿ ಆರಾಧನೆ ಮಾಡುವಂತ ಗಾಯಕ ಸಂಘ, ಕೊಯರ್, ಆ ಟೀಮಿಗೆ, ಆ ಒಂದು ದಂಡಕ್ಕೆ ನಾಯಕರಾಗಿದ್ದಾನೆ. ಆತನ ಜೀವನದಲ್ಲಿ ಸೋಲು ಬಂದಿತ್ತು. ಅದನ್ನ ಹೇಳ್ತಾನೆ, ಇಸ್ರಾಯೇಲರಿಗೆ ದೇವರು ಒಳ್ಳೆಯವನೇ, ಆದರೆ ನನ್ನ ಕಾಲು ಸ್ವಲ್ಪ ಎನ್ನ ಕಾಲಿಸಿ ಒಡೆದು ಪೋಯಿ, ಎನ್ ಕಾಲು ಸಚ್ಚು ಸರ್ಕಲಾಯಿತು. ಹೋದ್ರೆ ಈ ಕೀರ್ತನೆ 73:1 ದಯಾಬರನೇ ಹೌದು. ಹೌದ್ರಿ. ಆದರೆ ನಾನು ಈ ದುಷ್ಟರ ಸೌಭಾಗ್ಯವನ್ನು ಕಂಡು, ಆರೋಗ್ಯವನ್ನು ಕಂಡು, ಅವರಿಗಿರುವ ಆಸ್ತಿ ಪಾಸ್ತಿ, ಅವರಿಗಿರುವ ಬೆಳೆವನ್ನು ಕಂಡು ಸೊಕ್ಕಿನ ಮೇಲೆ ಹೊರಗಡೆ ನನ್ನ ಕಾಲು ಹಿಂಗೆ ಆಯ್ತು. ಅದೇ ನೋಡಿ, ನನ್ನ ಕಾಲುಗಳು ಎಂದರೆ ಎಲ್ಲ ಕರೆಕ್ಟ್ ಆಗಿತ್ತು. ಈ ಕಡೆ ನೋಡಿದಾಗ ನಾನು 25 ವರ್ಷದಿಂದ ಇಲ್ಲಿದ್ದೀನಿ. ಸ್ತೋತ್ರ ಎಷ್ಟೋ ಸಾರಿ ಉಪವಾಸ ಮಾಡಿದ್ದೀನಿ. ನನ್ನ ಬಾಳು ಬದುಕಲ್ಲಿ ಹಿಂಗಿದೆ ನೋಡಿ. ಅವನಿಗೆ ಆರಾಧನೆ ಇಲ್ಲ, ಪ್ರಾರ್ಥನೆ ಇಲ್ಲ, ಏನೂ ಇಲ್ಲ, ಒಂದು ಸ್ತೋತ್ರ, ಒಂದು ಅನ್ಯ ಭಾಷೆ ಇಲ್ಲ, ದೇಶದಿಂದ ತಗೊಳ್ಳಿಲ್ಲ. ಅವನು ಬರೋರಂತ ಬೆಳ್ತಾ ಇದ್ದಾನೆ. ಅಯ್ಯೋ ಏನವ ಆಗ ನನ್ನ ಗರಿ ಏನು? ಇದನ್ನು ನೋಡಿದಾಗ ಅವರ ಮಕ್ಕಳು ಅಯ್ಯೋ 24 hours ಗೋಪಳೆ ತಿಂದಿದ್ದಾರೆ. ಹಾರ್ಲಿಕ್ಸ್ ಅಂದರೆ ಅವರಿಗೆ ಬರೀ ನೀರಿನ ಹಾಗೆ ನೋಡಿ. ಹೋಲಿಕೆ ಮಾಡಿದೆ. ಹಿ ಟ್ರೈ ಟು ಕಂಪೇರ್ himself with others, wicked people. ಹಂಗೆ ಕಾಲು ಜಾರಿ ಹೋಯಿತು. ಅಂದರೆ ಪಿನ್ವಾಂಗಿ ಪೋನ ಹಿಂಜಾರಿ ಹೋದನು. ಮತ್ತೆ ಈ ಹಿಂಜಾರಿಕೆ ಅಧಿಕವಾಗಿ ಹೇಳ್ತಾನೆ. 13ನೇ ವಾಕ್ಯ ಹೋದ್ರಿ. 13ನೇ ವಾಕ್ಯ ಅದೇ ಕೀರ್ತನೆ. ನನ್ನ ಈಗ ಹೇಳ್ತಾನೆ, ಒಂದು ತೀರ್ಮಾನಕ್ಕೆ ಬಂದಿದ್ದಾನೆ. ನನ್ನ ಮನಸ್ಸನ್ನು ನಾನು ಪರಿಶುದ್ಧವಾಗಿರುವುದು, ನನ್ನ ಮನಸ್ಸನ್ನು ನಿರ್ಮಲ ಮಾಡಿಕೊಂಡಿರುವುದು, ಶುದ್ಧತ್ವದಲ್ಲಿ ಕೈ ತೊಳೆದುಕೊಂಡಿರುವುದು ವ್ಯರ್ಥ. ನಾನು ಹೆಚ್ಚಿಕೆಪಟ್ಟದ್ದು, ನಾನು ದ್ವೇಷವನ್ನು ತಗೊಂಡಿರುವುದು, ನಾನು ಕರ್ತನ ಮೇಜೆಯಲ್ಲಿ ಪಾಲುಗಾರಾಗುವುದು, ಅದೆಲ್ಲ ಸುಮ್ಮನೆ. ನಾನು ಹಿಂಗಿರುವುದಂದ್ರೆ ನಾನು ಹಿಂಗಿರುವುದು. ಆಮೇಲೆ ನಾನು ವೆಚ್ಚವನ್ನು ಹೊಂದಿರುವುದು, ನಾನು ದ್ವೇಷವನ್ನು ತಗೊಂಡಿರುವುದು, ನಾನು ಉಪವಾಸ ಮಾಡುವುದು, ನಾವು ಕೇಡಿಗೆ ನನ್ನ ಕೈಯನ್ನು ಚಾಚದೆ ನಿರ್ಮಲವಾಗಿರುವುದು. ನನ್ನ ಸ್ನೇಹಿತರ ಜೊತೆಯಲ್ಲಿ ಇರುವಾಗ ಅವರು ಏನೇನೋ ಮಾಡ್ತಾರೆ, ಆದರೆ ನಾನು ದೇವರ ಮಗು ಎಂದ ಚಿಂತೆಯಲ್ಲಿ ನಾನು ಓರೆಯಾಗಿರುವುದು, ನಾನು ಪರಿಶುದ್ಧನಾಗಿ ಜೀವಿಸುವುದು.
ಅಂದರೆ ನಂಬಿಕೆಯಲ್ಲಿ ಬಿತ್ತೋದ, ನಂಬಿಕೆಯಿಂದ ಬಿತ್ತೋದ. ಯಾವ ಸಮಯ ತನಕ? 16ನೇ ವಾಕ್ಯ ಓದ್ರಿ ಬೇಗ. ನಾವು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಹಾ. ಎಷ್ಟು ಚಿಂತಿಸಿದರೂ ಹಾ. ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತು. ಶಿಷ್ಯ ನೀವು ಓದ್ರಿ. ಈಗ ಇಲ್ಲಿ ಇವರಿಗೆ ಹೇಳಿದ್ರು, ಅವರಿಗೆ ಅರ್ಥ ಆಯ್ತು. ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಎಷ್ಟು ಚಿಂತಿಸಿದ್ರು ಅದು ಒಂದು ಕಷ್ಟಕರವಾದ ಅದು ನನಗೆ ಬಹಳ ಕಷ್ಟವಾಯಿತು. ಆಮೇಲೆ ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತು. ಅದು ಆದರೆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು. ಓಹೋ, ನೋಡ್ರಿ, ಇದು ಬೀದಿಯಲ್ಲಿ ನಿಂತುಕೊಂಡು ಅಲ್ಲಿ ಕೆಲಸ ಸ್ಥಳ ನಿಂತುಕೊಂಡು ಏನು ಅವನಿಗೆ ಏನೋ ಒಂದು ತರ ಆಯಿತು, ಇನ್ಚಾರ್ಜ್ ಹೋಯಿತು. ಆದರೆ ಇದನ್ನ ಅಂತ್ಯಸ್ಥಿತಿ ಏನು ಇದು ನೋಡಿ, ಮುಡಿವೆನ್ನೆ ಪಾಕಲ. ಅದಕ್ಕಾಗಿ ಎಲ್ಲಿ ಹೋದ್ರು? ದೇವರ ಆಲಯದಲ್ಲಿ ಬಂದರೆ ಸೋಮವಾರದಿಂದ ಶನಿವಾರ ತನಕ ಅದು ನೋಡಿ ಇದು ನೋಡಿ ಹಂಗೆ ನೋಡಿ ಅವರು ಹೇಳುತ್ತಾ ಇವರು ಕೇಳುತ್ತಾ ನಿಮ್ಮ ನಂಬಿಕೆ ಸೋತು ಹೋಗಿರ್ಬೋದು. ಆದರೆ ದೇವರ ಸನ್ನಿಧಿಯಲ್ಲಿ ಬರುವಾಗ ಸ್ತುತಿ ಪದಗಳನ್ನು ಮಾತಾಡುತ್ತಾ ಹಾಡನ್ನು ಹಾಡುತ್ತಾ ಊರಮ್ಮ ಕತ್ತರಾಬ ದೇವರ ಜೀವ ಇರುವ ವಾಕ್ಯ ನೀನು ಹೇಳುತ್ತಾ ನಿಮ್ಮ ನಂಬಿಕೆ ಬೆಲೆ ಹೊಂದುತ್ತದೆ. ಅದಕ್ಕೆ ವಾರ ಆರಾಧನೆಗೆ ಬರಬೇಕು, ಮಿಸ್ ಮಾಡಬಾರದು. ಅವನು ಓಟಿ ಕೀಟಿ ಅಂತ ಹೇಳಿ ಕರಿತಾನೆ, 1000 ರೂಪಾಯಿ ಕೊಟ್ಟು. ನೀನು 1000 ಇಟ್ಕೊಂಡು ಬರುವಾಗ ಪಿಕ್ ಪಾಕೆಟ್ ಇಟ್ಕೊಂಡು ಹೋಗ್ತಾನೆ, ಮೊಬೈಲ್ ಕಳ್ತನ ಆಗುತ್ತೆ, ಗಾಡಿ ಪಂಚರ್ ಆಗುತ್ತೆ. ಇದೇನು ಸಮಸ್ಯೆ ಬೇಡ, ಭಾನುವಾರ ಚರ್ಚಿಗೆ ಅಲ್ಲಿ ಬಂದರೆ ಏನು ಆವತ್ತಿನ ನೋಡಿದ್ರೆ ಸಜ್ಜುಕುಮಾರ್ ಪಾಸ್ಟರ್ನನ್ನು ಮತ್ತೆ ಅವರಿಗೆ ನೀವು ಬೇರೆ ಮಾಡೋಕ್ಕಾಗುತ್ತೆ. ಅವರವರೇ ಇಲ್ಲಿ ದೇವರ ಸಾನ್ನಿಧ್ಯ, ದೇವರ ಮಾತು. ನೀನು ನೊಂದು ಬೆಳಗಿನಾಗಿ ಬರುವಾಗ ಆಲಯದಲ್ಲಿ ನೀನು ಬೆಲೆ ಹೊಂದಿ ಹೋಗ್ತೀರಾ. Third, when you come to the house of God, you will taught the ways of God. ನೀನು ಆಲಯದಲ್ಲಿ ಬರುವಾಗ ಜೀವ ಮಾರ್ಗ ನೀ ಹೆಂಗೆ ನಡಿಬೇಕು. ಮೀಕ 4:2 ಓದಿರ್ಬೇಕು. ಬುಕ್ ಆಫ್ ಮೀಕ ಚಾಪ್ಟರ್ 4:2. ಮೀಕ ದೀರ್ಘಸನ ಪುಸ್ತಕ 4வது வசனம். ஆலயத்தின் நன்மைகள், blessings from the house of God. Chapter 4:1. 4:2 ಮೀಕ ಹೊರಟು ಬಂದ ಬಹು ದೇಶಗಳವರು ಬನ್ನಿರಿ ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವನು. ಏಕೆಂದರೆ ಚೀಯೋನಿನಿಂದ ധർമ്മോപദേശം. സാക്കു ഹല്ലേലൂയ. വരുവിൻ, നമുക്ക് യഹോവയുടെ പർവ്വതത്തിലേക്ക്, യാക്കോബിൻ ദൈവത്തിന്റെ ആലയത്തിലേക്കും കയറി ചെല്ലാം. അവൻ നമുക്ക് തന്റെ വഴികളെ, ಈ ಆಲಯದಲ್ಲಿ ಬಂದರೆ ದಾರಿ ತಿಳಿಸ್ಕೊಡ್ತೀವಿ. ಮಗಳೇ ಯವನ ಸರಿ ಬಾ ಹೋಗೋಣ ದಾರಿ. ಸಿಸ್ಟರ್ ನೀವು ಹೋದ್ರಿ ಈ ಭಾಗಕ್ಕೆ, ಅದು ನಾರ್ತ್, ಇದು ಸೌತ್. ಹೊರಟು ಬಂದ ಬಹು ದೇಶಗಳವರು ಆಮೇಲೆ ಬನ್ನಿರಿ ಯೆಹೋವನ ಪರ್ವತಕ್ಕೆ, ಬನ್ನಿರಿ. ನಾಳೆ ನಿನ್ನ ಬರುವಾಗ ನಿಮ್ಮ ಕುಟುಂಬದಲ್ಲಿ ಇರುವವರಲ್ಲ, IPL ಆಮೇಲೆ ನೋಡೋಣ ಬಾರ. ಆಮೇಲೆ ಇಲ್ಲ, ನನ್ನನ್ನು ಕೆಲಸಿದ್ದ ಆದರೆ ಇವತ್ತು ಹೈಲೈಟು. ಏನು ಹೈಲೈಟ್ ಇಲ್ಲ. ಆಮೇಲೆ ನಾನು ಆ ಕಾಲದಲ್ಲಿ ಇದೆಲ್ಲ, ಈ ಕಾಲದಲ್ಲ, ಆ ಕಾಲದಲ್ಲಿ ಕ್ರಿಕೆಟ್ ನೋಡುವಾಗೆಲ್ಲ ಸಚಿನ್ ಔಟು, ಇಂಡಿಯನ್ ಔಟು. ಮತ್ತೆ ನಾನು ನೋಡಿ ಅವರು ಪ್ರಾರ್ಥನೆಗೆ ಹೋಗೋದಿಲ್ಲ. ಅವತ್ತು ಬೈಬಲ್ ಸ್ಟಡಿ ಇದೆ ಇಲ್ಲಿ ಹುಚ್ಚು ನೋಡುವ ದಿನವೆಲ್ಲ ಮಗನೇ. ಆಮೇಲೆ ಅಕ್ಕ ಬಾರ ಫೋನ್ ಮಾಡಿ ಒಂದು 10 ಕಿಲೋಮೀಟರ್ ವಟಾರದಲ್ಲಿ ಬಾರದೆ. ಅಯ್ಯೋ ಹೆಂಗೆ ಬರೋದು, ಒಂದು ರಜೆ ಬಂದು ಹೋಗೋಣ, ಬಂದು ನನ್ನ ಮನೆಯಿಂದ ಊಟ ಮಾಡಿ ಹೋಗೋಣ, ಹಂಗೆ ಕರಿ. ಆಮೇಲೆ ಅದು ಬರಲಿ. ಅದು ಏನಕ್ಕೆ ನಾನು ಬರಬೇಕು ಆಗ ಹೇಳ್ಬೇಕು. ಬಂದರೆ ನಿಮಗೆ ಸಮಾಧಾನ ಸಿಗುತ್ತೆ. ಹೌದಾ? ಅಯ್ಯೋ ನನ್ನ ಹೆಂಡ ತುಂಬ ಕುಡುಕನು, ಎನ್ ಕನವು ரொம்ப ಕುಡಿಕಲ, என்ன கஷ்டமா இருக்குது, மூத்த பிள்ளை சொன்ன பச்சு கேட்கல, ದೊಡ್ಡ ಮಗ ಯಾವಾಗಲೂ ಏನು ಆಗ್ತಾ ಇದ್ದಾನೆ. ಬನ್ರಿ ಯಾಕೋಬನ ದೇವರ ಮಂದಿರಕ್ಕೆ ಹೋಗೋಣ. ಬೇರೆ ಕಡೆ ಇಲ್ಲದ ಒಂದು ವಿಶೇಷ ಕಾರ್ಯ ಅಲ್ಲಿ ಇದೆ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ಪಾಸ್ಟರ್ ಸಜ್ಜಿಕುಮಾರು ಸ್ವಲ್ಪ ಕನ್ನಡ, ತಮಿಳು, ಮಲಯಾಳ ಎಲ್ಲ ಮಿಕ್ಸ್ ಮಾಡಿ, ಆದರೆ ಆ ದೊಡ್ಡ ಮಾತುಗಳು ಬರ್ತದೆ. ಇಲ್ಲಿ ನಿಂತುಕೊಳ್ಳುವ ದೇವ ಮನುಷ್ಯನು,
ನೀ ಗಬ್ರಿಯಲ್ ದೂರ ಇಲ್ಲಿ ಬರುವುದಿಲ್ಲ, ಮಿಕಾಯಿಲ್ ದೂರ ಬರುವುದಿಲ್ಲ, ಯಾರು ಬರುವುದಿಲ್ಲ. ಒಬ್ಬ ಸೇವಕರ ನಿಮಿತ್ತವಾಗಿ ಪರಿಶುದ್ಧಾತ್ಮನು ನಿಮಗೆ ನಿನ್ನ ಕುಟುಂಬ ಜೀವನ, ಯೌವನಸ್ಥನೇ, ನಿನ್ನ ಯೌವನ ಕಾಲದ ಕುರಿತು, ಮದುವೆ ವಿಷಯಗಳ ಕುರಿತು, ಎಲ್ಲ ವಿಷಯಗಳ ಕುರಿತು, ಭೂಮಿಯಲ್ಲಿ ನೀವು ಜೀವನ ಮಾಡುವಾಗ ಹೇಗೆ ಮಾಡಬೇಕು ಎಂದ ವಿಷಯಗಳು, ಮತ್ತೆ ಭೂಮಿಯಲ್ಲಿ ಸತ್ತು ನಿಮ್ಮ ಮಣ್ಣನ್ನು ಉಳಕ್ಕೆ ಕೊಟ್ಬಿಟ್ಟು ನಿಮ್ಮ ಆತ್ಮ ಅಲ್ಲಿ ನಿತ್ಯ ಜೀವನಕ್ಕೆ ಹೋಗಬೇಕು, ಅದಕ್ಕೆ ಸಂಬಂಧಪಟ್ಟ ದಾರಿ, ಈ ಲೋಕಕ್ಕೆ ಸಂಬಂಧಪಟ್ಟ ದಾರಿ, ನಿತ್ಯ ಜೀವನಕ್ಕೆ ಹೋಗಬೇಕಾದ ದಾರಿ, ಇದು ಎರಡು ನಿಮಗೆ ಬೋಧಿಸುತ್ತದೆ. ದೇವರ ಆಲಯದಲ್ಲಿ ಆಶೀರ್ವಾದ ಇದೆ. ದೇವರ ಆಲಯದಲ್ಲಿ ಅಕ್ಕಿ ಸಾರಿ ಈರಿ ನಾವು ಕೊಡುವುದಿಲ್ಲ. ನಾವು ಕೊಡುವುದು ಇಲ್ಲಿ ಯೇಸುವನ್ನು ಮಾತಾಡ್ತೀವಿ. ಆಗ ದೇವರ ಆತ್ಮನು ಹೃದಯದ ನೋವಲ್ಲಿ ತೆಗೆದಾಕ್ತಾನೆ. ನೀನು ನೊಂದು ಕಣ್ಣೀರಿಂದ, ಅಯ್ಯೋ ಈ ವಿಡಿಯೋ ಹಾಕಿದಾಗ ಒಬ್ಬ ಸಹೋದರಿ, ಆ ಸಹೋದರಿ ಬೇರೆ അല്ലല്ല അത് വീട് ചെയ്ത ആള് ഒരു സഹോദരി ഉണ്ടല്ലോ പണ്ട് ഈ ശരീരം ഒരു മാതിരി ഇങ്ങനെ നമുക്കൊരു മാതിരി തോന്നില്ലേ ആ കാലങ്ങളിൽ കാണുമ്പോൾ എന്തു പറയാൻ ಅವರಿಗಿನ ಪೆನ್ಸಿಲ್ പോലെ. ಎಷ್ಟು ಸಾರಿಯ ಸಹೋದರಿಯ ಹೃದಯದಲ್ಲಿ ದೇವರಾತ್ಮನು ಸಮಾಧಾನವನ್ನು ಸುರಿಸಬಹುದು. ನಿಮ್ಮ ಹೃದಯದಲ್ಲಿ ಎಷ್ಟು ಸಾರಿ ದೇವರು ಸಮಾಧಾನ ಸುರಿಸಿದಾನೆ. ನೀ ಯಾವಾಗಲೂ ನಗ್ತಾ ಇದ್ದೀರಾ? ಬಿತ್ತು ನಾಶವಾಗಿ ಹೋಗಬೇಕಾದ್ರೆ ನಮ್ಮನ್ನು ಅಂದಾಗ ಸ್ಥಿತಿಗಳಲ್ಲಿ ಆಲಯದಲ್ಲಿ ಬಂದು ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿದವಾಗ ಚಿಕ್ಕು ಪ್ರಾರ್ಥನೆ, ಚಿಕ್ಕು ಹಾಡಲು, ನಮ್ಮ ಹೃದಯದಲ್ಲಿ ಎಷ್ಟು ಸಮಾಧಾನವನ್ನು ಸುರಿಸಿ ಹೋಗು, ನೀನು ಇನ್ನೂ ಜೀವಿಸಬೇಕು ಎಂದು ದೇವರು ಮುಟ್ಟಿ ಕಳಿಸಿದ್ದಾನೆ. ಬನ್ನಿ, ಬರ್ತಾ ಇರ್ರಿ. ನಂಬಿಕೆಯಲ್ಲಿ ಬಲಹೀನ ಆಗುವಾಗ ಆತನು ಬಲವನ್ನು ಕೊಡ್ತಾನೆ. ದಾರಿ ತಪ್ಪುವಾಗ, ಯೌವನಸ್ಥರೇ ದಾರಿ ತಪ್ಪುವಾಗ ಇದು ದಾರಿ, ಇದು ಆಲಯದಲ್ಲಿ ಬರುವಾಗ ಸಿಕ್ಕ ಒಂದು ಆಶೀರ್ವಾದ. ಈ ಮಾತುಗಳಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ God bless you.